ಈ ಹ್ಯಾಬಿಟ್ ಎವಲ್ಯೂಷನ್ ಆಗೋ ಟೈಮ್ನಲ್ಲಿ ಗ್ರೋ ಆಗಿದ್ದು. ಸೈನ್ಸ್ ಹೇಳುತ್ತೆ ಮಲ್ಟಿ ಟಾಸ್ಕಿಂಗ್ ಆಕ್ಚುಲಿ ಬ್ರೈನ್ ಪರ್ಫಾರ್ಮೆನ್ಸ್ ನ ರೆಡ್ಯೂಸ್ ಮಾಡುತ್ತೆ ಅಂತ. ಇಂಟೆಲಿಜೆನ್ಸ್ ನಾವು ಅನ್ಕೊಂಡಂಗೆ ಫಿಕ್ಸ್ಡ್ ಆಗಿರಲ್ಲ. ಅನ್ನೆಸೆಸರಿ ಇನ್ಫಾರ್ಮೇಶನ್, ಬ್ಯಾಕ್ ಗ್ರೌಂಡ್ ನಾಯ್ಸ್, ಅನ್ವಾಂಟೆಡ್ ಸಿಗ್ನಲ್ಸ್ ಇದನ್ನೆಲ್ಲ ಹೈಯರ್ ಥಿಂಕಿಂಗ್, ರೀಸನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್ ಫುಲ್ ಪವರ್ ಅನ್ನ ಯುಟಿಲೈಸ್ ಮಾಡ್ತಿದೆ ಅನ್ನೋದ್ರ ಟ್ರೂ ಇಂಡಿಕೇಟರ್. ಮಕ್ಕಳಲ್ಲಿ ಗಮನದ ವ್ಯಾಪ್ತಿ ಸ್ಕೋಪ್ ಜಾಸ್ತಿ ಇದ್ರೆ ಅದು ಹೈಯರ್ ಇಂಟೆಲಿಜೆನ್ಸ್ ಅನ್ನ ಪ್ರಿಡಿಕ್ಟ್ ಮಾಡ್ತಿರತ್ತೆ. ನಾವು ನಮ್ಮ ಅಟೆನ್ಷನ್ ಅನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇದನ್ನ ಯೋಚನೆ ಮಾಡಿ ನೋಡಿ. ನಮ್ಮ ಜೀವನದ ಪ್ರತಿಯೊಂದು ಯಶಸ್ಸು ತಪ್ಪು ಒಂದೇ ಕಾರಣದಿಂದ ಸ್ಟಾರ್ಟ್ ಆಗತ್ತೆ. ಅದೇ ನಮ್ಮ ಅಟೆನ್ಷನ್. ನಮ್ಮ ಅಟೆನ್ಷನ್ ಯಾವ ಕಡೆ ಇದೆ ಅನ್ನೋದ್ರಿಂದ ನಮ್ಮ ಲೈಫ್ ಡಿಸೈಡ್ ಆಗತ್ತೆ. ಕೆಲವು ದಿನ ನಮ್ಮ ಮೈಂಡ್ ಫೀಲ್ಸ್ ಸೂಪರ್ ಶಾರ್ಟ್, ಮತ್ತೆ ಕೆಲವು ದಿನ ಮೈಂಡ್ ಎಲ್ಲೆಲ್ಲೋ ಸ್ಕ್ಯಾಟರ್ ಆಗಿರೋ ತರ ಫೀಲ್ ಆಗುತ್ತೆ. ಇವತ್ತಿನ ಬ್ರೈನ್ ಸೀರೀಸ್ 4th ವಿಡಿಯೋನಲ್ಲಿ ದ ಪವರ್ ಆಫ್ ಅಟೆನ್ಷನ್, ಫೋಕಸ್ ಹೇಗೆ ಇಂಟೆಲಿಜೆನ್ಸ್ ಅನ್ನ ಶಾರ್ಪ್ ಮಾಡುತ್ತೆ ಮತ್ತು ಡಿಸ್ಟ್ರಾಕ್ಷನ್ ಹಿಂದಿರುವ ಸೈನ್ಸ್ ಏನು, ಇವನ್ನೆಲ್ಲ ನೋಡ್ತಾ ಹೋಗೋಣ. ನೀವು ನಿಮ್ಮ ವರ್ಕ್, ಸ್ಟಡಿ ಆರ್ ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡ್ಕೋಬೇಕು ಅಂದ್ರೆ ಈ ವಿಡಿಯೋ ನಿಮಗೆ ಲಾಂಗ್ ಟರ್ಮ್ ಕ್ಲಾರಿಟಿ ಕೊಡುತ್ತೆ. ಹೇ ಫ್ರೆಂಡ್, ಈ ಚಾನಲ್ಗೆ ಹೊಸದಾಗಿ ಬಂದಿರುವ ಎಲ್ರಿಗೂ ಸ್ವಾಗತ. ನಾನು ಕೌಶಿಕ್ ಮಹಾಜನ್, ಎಡಿಟರ್ ಅಂಡ್ ಫೋಟೋಗ್ರಾಫರ್ ಆಗಿ ಇನ್ಕ್ರೆಡಿಬಲ್ ಮಿಷನ್ ಹಾಗೂ ಕ್ಲಿಕ್ಸ್ ನಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ದ ಫ್ಯಾಮಿಲಿ. ಹೇ ಫ್ರೆಂಡ್, ನಿಮಗೆ ಫೋಟೋಗ್ರಫಿ ಸರ್ವಿಸ್ ರಿಕ್ವೈರ್ಡ್ ಇದೆ ಅಂತ ಅಂದ್ರೆ ಡಿಸ್ಕ್ರಿಪ್ಷನ್ ಇರೋ ಗೂಗಲ್ ಫಾರ್ಮ್ ಲಿಂಕ್ ಇದೆ, ಅದನ್ನ ಫಿಲ್ ಮಾಡಿ ನಾನು ಅಥವಾ ನಮ್ಮ ಟೀಮ್ ಕಾಲ್ ಮಾಡಿ ನಿಮಗೆ ರಿಕ್ವೈರ್ಡ್ ಇರೋ ಫೋಟೋಗ್ರಫಿ ಸರ್ವಿಸ್ ಮತ್ತು ಸೊಲ್ಯೂಷನ್ಸ್ ಬಗ್ಗೆ ಮಾತಾಡ್ತೀವಿ. ಜೊತೆ ನಿಮ್ಮ ಡೇಟ್ ಕೂಡ ಬುಕ್ ಮಾಡ್ಕೊಳ್ತೀವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಯಾವ್ದಾದ್ರು ಒಂದು ಪಾಯಿಂಟ್ ವ್ಯಾಲ್ಯೂ ಆಡ್ ಮಾಡಿದೆ ಅನ್ಸಿದ್ರೆ ಲೈಕ್, ಕಮೆಂಟ್ ಜೊತೆಗೆ ಈ ವಿಡಿಯೋದ ನೀಡ್ ಇರೋ ಪರ್ಸನ್ಸ್ಗೆ ಶೇರ್ ಮಾಡಿ. ಈ ವಿಡಿಯೋ ಬಿಲ್ಡ್ ಮಾಡೋಕೆ ತುಂಬಾ ಟೈಮ್ ಮತ್ತು ಎಫರ್ಟ್ ತಗೊಳತ್ತೆ. ನಿಮ್ಮ ಅಪ್ರಿಸಿಯೇಷನ್ ಅದನ್ನ ಮೀನಿಂಗ್ಫುಲ್ ಮಾಡುತ್ತೆ. ಜೊತೆಗೆ ನಿಮ್ಮ ಈ ಆಕ್ಟ್ ಆಲ್ಗರಿಥಮ್ಸ್ಗೆ ಸಿಗ್ನಲ್ ಆಗಿ ಇನ್ನಷ್ಟು ಜನರಿಗೆ ವಿಡಿಯೋ ತಲುಪುತ್ತೆ. ನಿಮ್ಮ ಒಂದು ಪುಷ್ ಇನ್ನಷ್ಟು ಬೆಟರ್ ಕಂಟೆಂಟ್ ತರೋಕೆ ಸ್ಟ್ರೆಂತ್ ಆಗುತ್ತೆ. ಲೆಟ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ಈ ಅಟೆನ್ಷನ್ ಅಂದ್ರೆ ಏನು ಅಂತ ನೋಡೋಣ. ನಮ್ಮ ಬ್ರೈನ್ ಯಾವ ವಿಷಯಕ್ಕೆ ಫೋಕಸ್ಡ್ ಆಗಿರೋ ಲೈಟ್ ಕೊಡಬೇಕು ಅಂತ ಚೂಸ್ ಮಾಡೋದು, ಬಾಕಿ ಎಲ್ಲದನ್ನು ಇಗ್ನೋರ್ ಮಾಡೋದು. ಸಿಂಪಲ್ ಎಕ್ಸಾಂಪಲ್ ಹೇಳೋದಾದ್ರೆ, ಡಾರ್ಕ್ ರೂಮ್ ನಲ್ಲಿ ಟಾರ್ಚ್ ಲೈಟ್ ಆನ್ ಮಾಡಿದ ಹಾಗೆ ಟಾರ್ಚ್ ಲೈಟ್ ಯಾವ ಪಾಯಿಂಟ್ ಮೇಲೆ ಬೀಳುತ್ತೋ ಆ ಜಾಗ ಮಾತ್ರ ಕ್ಲಿಯರ್ ಆಗಿ ಕಾಣಿಸೋ ರೀತಿ, ಅದೇ ರೀತಿ ನಮ್ಮ ಅಟೆನ್ಷನ್ ಕೂಡ ನಾವು ಯಾವ ವಿಷಯಕ್ಕೆ ಲೈಟ್ ಹಾಕ್ತಿವೋ ಆ ವಿಷಯ ಮಾತ್ರ ಕ್ಲಿಯರ್ ಆಗಿ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ. ಈ ನಮ್ಮ ಅಟೆನ್ಷನ್ ನಲ್ಲಿ 4 ರೀತಿ. ಅದರಲ್ಲಿ ಮೊದಲನೇದು ಸೆಲೆಕ್ಟಿವ್ ಅಟೆನ್ಷನ್. ಸೆಲೆಕ್ಟಿವ್ ಅಟೆನ್ಷನ್ ಅಂದ್ರೆ ಒಂದೇ ವಿಷಯಕ್ಕೆ ಗಮನ ಕೊಟ್ಟು ಬಾಕಿ ಎಲ್ಲ ಡಿಸ್ಟ್ರಾಕ್ಷನ್ಸ್ ನನ್ನ ಇಗ್ನೋರ್ ಮಾಡೋದು. ಸಿಂಪಲ್ ಎಕ್ಸಾಂಪಲ್ ನಲ್ಲಿ ಹೇಳೋದಾದ್ರೆ, ನಮ್ಮ ಸುತ್ತಮುತ್ತ ಜನ ಮಾತಾಡ್ತಿರ್ಲಿ, ಸೌಂಡ್ ಮಾಡ್ತಿರ್ಲಿ, ನೀವು ನಿಮ್ಮ ಟಾಸ್ಕ್ಗೆ ಮಾತ್ರ ಗಮನ ಕೊಡ್ತಾ ಕೆಲಸ ಕಂಟಿನ್ಯೂ ಮಾಡೋದು. ಅದೇ ಸ್ಟೂಡೆಂಟ್ಸ್ ಆದ್ರೆ ಗಮನ ಕೊಟ್ಟು ಓದೋದು. ಅದೇ ಸೆಲೆಕ್ಟಿವ್ ಅಟೆನ್ಷನ್. ಸೆಕೆಂಡ್ ಅಟೆನ್ಷನ್ ಟೈಪ್ ಸಸ್ಟೈನ್ಡ್ ಅಟೆನ್ಷನ್, ಫೋಕಸ್ ಫಾರ್ ಲಾಂಗ್ ಟೈಮ್. ಅಂದ್ರೆ ಒಂದೇ ಕೆಲಸಕ್ಕೆ ಸ್ವಲ್ಪ ಲಾಂಗ್ ಪೀರಿಯಡ್ ಗಮನ ಕೊಟ್ಟು ಅದೇ ಫ್ಲೋನಲ್ಲಿ ಕಂಟಿನ್ಯೂ ಮಾಡೋದು. ನೀವೊಂದು ಇಂಪಾರ್ಟೆಂಟ್ ಪ್ರಾಜೆಕ್ಟ್ ಮೇಲೆ ಕಂಟಿನ್ಯೂಸ್ ಆಗಿ 45 ಮಿನಿಟ್ಸ್ ಇಂದ 60 ಮಿನಿಟ್ಸ್ ತನಕ ಕಾನ್ಸಂಟ್ರೇಟ್ ಮಾಡಿ ಕೆಲಸ ಮಾಡೋದು. ಇಮೇಲ್ಸ್, ಮೆಸೇಜಸ್, ಆಫೀಸ್ ನಾಯ್ಸ್ ಇಂದ ಮೈಂಡ್ ಶಿಫ್ಟ್ ಆಗದೆ ಕೆಲಸ ಕಂಪ್ಲೀಟ್ ಮಾಡೋದು. ಇದೇ ಸಸ್ಟೈನ್ಡ್ ಅಟೆನ್ಷನ್. ಮೂರನೇ ರೀತಿಯ ಅಟೆನ್ಷನ್ ಡಿವೈಡೆಡ್ ಅಟೆನ್ಷನ್, ಅಂದರೆ ಮಲ್ಟಿ ಟಾಸ್ಕಿಂಗ್. ಒಟ್ಟಿಗೆ 2-3 ಟಾಸ್ಕ್ಗಳನ್ನ ಒಂದೇ ಟೈಮ್ನಲ್ಲಿ ಮಾಡೋಕೆ ಟ್ರೈ ಮಾಡೋದು. ಸಿಂಪಲ್ ಎಕ್ಸಾಂಪಲ್ ಅಂದರೆ ಓದುವಾಗ ಫೋನ್ ಯೂಸ್ ಮಾಡೋದು. ಸೈನ್ಸ್ ಹೇಳುತ್ತೆ ಮಲ್ಟಿ ಟಾಸ್ಕಿಂಗ್ ಆ್ಯಕ್ಚುಲಿ ಬ್ರೈನ್ ಪರ್ಫಾರ್ಮೆನ್ಸ್ನ ರೆಡ್ಯೂಸ್ ಮಾಡುತ್ತೆ ಅಂತ. ಯಾಕಂದರೆ ನಮ್ಮ ಬ್ರೈನ್ ಒಂದೇ ಟೈಮ್ನಲ್ಲಿ 2 ಕೆಲಸಗಳನ್ನ ಫೋಕಸ್ ಆಗಿ ಮಾಡಲ್ಲ. ಅದು ರ್ಯಾಪಿಡ್ ಆಗಿ ಆ 2 ಟಾಸ್ಕ್ ಮೇಲೆ ಸ್ವಿಚ್ ಮಾಡ್ತಿರತ್ತೆ. ಪ್ರತಿ ಸ್ವಿಚಿಂಗ್ನಲ್ಲಿ ಟೈಮ್, ಎನರ್ಜಿ, ಆಕ್ಯುರಸಿ 3 ಕಡಿಮೆ ಆಗತ್ತೆ. ಸೊ ಡಿವೈಡೆಡ್ ಅಟೆನ್ಷನ್ ಪ್ರೊಡಕ್ಟಿವ್ ಆಗಿ ಫೀಲ್ ಆಗಬಹುದು, ಆದ್ರೆ ಬ್ರೈನ್ಗೆ ಅದು ಬಿಗ್ಗೆಸ್ಟ್ ಡಿಸ್ಟ್ರಾಕ್ಷನ್. 4th ಟೈಪ್ ಆಲ್ಟರ್ನೇಟಿಂಗ್ ಅಟೆನ್ಷನ್, ಅಂದ್ರೆ ಒಂದು ಕೆಲಸದಿಂದ ಇನ್ನೊಂದು ಕೆಲಸಕ್ಕೆ ಅಟೆನ್ಷನ್ ಅನ್ನ ಸ್ಮೂತ್ ಆಗಿ ಸ್ವಿಚ್ ಮಾಡೋದು. ಇದಕ್ಕೆ ಎಕ್ಸಾಂಪಲ್ ಅಂದ್ರೆ, ನೀವು ನೋಟ್ಸ್ ಬರೀತೀರಾ, ಫೋನ್ ಕಾಲ್ ಬರುತ್ತೆ, ಕಾಲ್ ತಗೊಳ್ತೀರಾ, ಕಾಲ್ ಆದ್ಮೇಲೆ ಮತ್ತೆ ನೋಟ್ಸ್ ಬರೆಯೋಕೆ ಶುರು ಮಾಡ್ತೀರಾ. ಇದೇ ಆಲ್ಟರ್ನೇಟಿಂಗ್ ಅಟೆನ್ಷನ್. ಒಂದು ಟಾಸ್ಕ್ ನಿಂದ ಇನ್ನೊಂದು ಟಾಸ್ಕ್ಗೆ ಅಟೆನ್ಷನ್ ಚೇಂಜ್ ಮಾಡಿ ಮತ್ತೆ ಒರಿಜಿನಲ್ ಟಾಸ್ಕ್ಗೆ ಬರೋ ಬ್ರೈನ್ ನ ಶಿಫ್ಟಿಂಗ್ ಪವರ್. ಸೆಕೆಂಡ್, ಈ ಫೋಕಸ್ ಹೇಗೆ ನಮ್ಮ ಇಂಟೆಲಿಜೆನ್ಸ್ ಅನ್ನ ಶಾರ್ಪ್ ಮಾಡುತ್ತೆ. ಇದರಲ್ಲಿ ಮೊದಲನೇದು ಅಟೆನ್ಷನ್ ಕಂಟ್ರೋಲ್ ಅಂಡ್ ಹೈಯರ್ ಥಿಂಕಿಂಗ್. ಸ್ಟಡೀಸ್ ಹೇಳೋ ಪ್ರಕಾರ ನಾವು ನಮ್ಮ ಅಟೆನ್ಷನ್ ಅನ್ನ ಕಂಟ್ರೋಲ್ ಮಾಡೋ ಶಕ್ತಿ ಇದ್ರೆ ನಮ್ಮ ಹೈಯರ್ ಥಿಂಕಿಂಗ್, ರೀಸನಿಂಗ್, ಪ್ರಾಬ್ಲಮ್ ಸಾಲ್ವಿಂಗ್, ಮೆಮೊರಿ ಮತ್ತು ಓವರ್ ಆಲ್ ಇಂಟೆಲಿಜೆನ್ಸ್ ಇವೆಲ್ಲ ನ್ಯಾಚುರಲಿ ಸ್ಟ್ರಾಂಗ್ ಆಗ್ತಾ ಹೋಗುತ್ತೆ. ನಾವು ಸಸ್ಟೈನ್ ಫೋಕಸ್ ಅಂದ್ರೆ ನಿರಂತರವಾದ ಫೋಕಸ್ ಇಟ್ಕೊಂಡ್ರೆ ಡಿಸ್ಟ್ರಾಕ್ಷನ್ಸ್ ಅನ್ನ ಇಗ್ನೋರ್ ಮಾಡಬಹುದು ಮತ್ತು ಬೇಕಾದಾಗ ಫೋಕಸ್ ಅನ್ನ ಸರಿಯಾಗಿ ಚೇಂಜ್ ಮಾಡಬಹುದು. ಅಂದ್ರೆ ನಮ್ಮ ಬ್ರೈನ್ ತನ್ನ ಫುಲ್ ಪವರ್ ಅನ್ನ ಯುಟಿಲೈಸ್ ಮಾಡ್ತಿದೆ
ಆಗುತ್ತೆ ಅನ್ನೋದ್ರ ಟ್ರೂ ಇಂಡಿಕೇಟರ್. ನೀವೇ ನೋಡ್ತಿರ್ತೀರಾ, ಕೆಲವರಿಗೆ ಒಂದೇ ನಾಲೆಡ್ಜ್ ಇದ್ರೂ ಇನ್ನೊಬ್ರಿಗಿಂತ ಹೆಚ್ಚು ಬೆಟರ್ ಆಗಿ ಪರ್ಫಾರ್ಮ್ ಮಾಡ್ತಿರ್ತಾರೆ. ನಾಲೆಡ್ಜ್ ಇಂದ ಮಾತ್ರ ಅಲ್ಲ, ಫೋಕಸ್ ಅನ್ನ ನಾವು ಎಷ್ಟು ಚೆನ್ನಾಗಿ ಕಂಟ್ರೋಲ್ ಮಾಡ್ತೀವಿ ಅನ್ನೋದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಇದು ಎಲ್ರಿಗಿಂತ ಬೆಟರ್ ಆಗಿ ವರ್ಕ್ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಬೆಟರ್ ಅಟೆನ್ಷನ್ ಕಂಟ್ರೋಲ್ ಇಸ್ ಈಕ್ವಲ್ ಟು ಬೆಟರ್ ಪರ್ಫಾರ್ಮೆನ್ಸ್. ಇದರಲ್ಲಿ ಸೆಕೆಂಡ್, ಸ್ಕೋಪ್ ಆಫ್ ಅಟೆನ್ಷನ್ ಅಂಡ್ ಇಂಟೆಲಿಜೆನ್ಸ್. ನಮ್ಮ ಗಮನದ ವ್ಯಾಪ್ತಿ ಮತ್ತು ಬುದ್ಧಿಶಕ್ತಿ ಬಗ್ಗೆ ನೋಡೋಣ. ಸೈಂಟಿಸ್ಟ್ ಹೇಳೋದೇನಂದ್ರೆ ಅಟೆನ್ಷನ್ ಅನ್ನ 2 ಮುಖ್ಯ ಪಾರ್ಟ್ಸ್ ಶೇಪ್ ಮಾಡ್ತಿರತ್ತೆ. ಅದರಲ್ಲಿ ಫಸ್ಟ್ ಸ್ಕೋಪ್, ನಮ್ಮ ಗಮನದ ವ್ಯಾಪ್ತಿ ಅಂದ್ರೆ ಒಂದೇ ಟೈಮ್ ನಲ್ಲಿ ನಮ್ಮ ಬ್ರೈನ್ ಎಷ್ಟು ಮಾಹಿತಿಯನ್ನ ಗಮನಿಸಿ ಅರ್ಥ ಮಾಡ್ಕೊಳ್ಳುತ್ತೆ ಅನ್ನೋದು. ಸೆಕೆಂಡ್, ಕಂಟ್ರೋಲ್, ಗಮನದ ನಿಯಂತ್ರಣ ಅಂದ್ರೆ ನಿಮ್ಮ ಅಟೆನ್ಷನ್ ಅನ್ನ ಎಷ್ಟು ಚೆನ್ನಾಗಿ ಒಂದು ವಿಷಯದ ಮೇಲೆ ಇಡಬಹುದು ಮತ್ತು ಅದ್ರ ಸುತ್ತ ಇರೋ ಡಿಸ್ಟ್ರಾಕ್ಷನ್ ಅನ್ನ ಎಷ್ಟು ಚೆನ್ನಾಗಿ ಇಗ್ನೋರ್ ಮಾಡ್ತೀವಿ ಅಂತ ಈ 2 ಅಟೆನ್ಷನ್ ಅನ್ನ ಶೇಪ್ ಮಾಡುತ್ತೆ. ಮಕ್ಕಳಲ್ಲಿ ಗಮನದ ವ್ಯಾಪ್ತಿ ಸ್ಕೋಪ್ ಜಾಸ್ತಿ ಇದ್ರೆ ಅದು ಹೈಯರ್ ಇಂಟೆಲಿಜೆನ್ಸ್ ಅನ್ನ ಪ್ರಿಡಿಕ್ಟ್ ಮಾಡ್ತಿರತ್ತೆ. ಅವರ ಬ್ರೈನ್ ಔಟರ್ ವರ್ಲ್ಡ್ ಇಂದ ಬಂದ ಇನ್ಫಾರ್ಮೇಶನ್ ಅನ್ನ ಹೆಚ್ಚು ಅಬ್ಸರ್ವ್ ಮಾಡೋದ್ರಿಂದ ಅವರ ಲರ್ನಿಂಗ್ ಕೂಡ ಹೆಚ್ಚು ಸ್ಪೀಡ್ ಆಗಿರತ್ತೆ. ಅಡಲ್ಟ್ಸ್ ಅಲ್ಲಿ ಸ್ಕೋಪ್ ಪ್ಲಸ್ ಕಂಟ್ರೋಲ್ 2 ಸೇರಿ ಅವರ ಇಂಟೆಲಿಜೆನ್ಸ್ ಅನ್ನ ಶೇಪ್ ಮಾಡ್ತಿರತ್ತೆ. ಇನ್ಫಾರ್ಮೇಶನ್ ಅನ್ನ ಹೆಚ್ಚು ಗ್ರಾಸ್ಪ್ ಮಾಡೋದು ಸ್ಕೋಪ್, ಪ್ಲಸ್ ಅದನ್ನ ಡಿಫೋಕಸ್ ಮಾಡಿ ಯೂಸ್ ಮಾಡೋದು ಕಂಟ್ರೋಲ್. ಇವೆರಡು ಸೇರಿ ಮೆಂಟಲ್ ಪರ್ಫಾರ್ಮೆನ್ಸ್ ಜಾಸ್ತಿ ಆಗತ್ತೆ. ಇಂಟೆಲಿಜೆನ್ಸ್ ನಾವು ಅನ್ಕೊಂಡಂಗೆ ಫಿಕ್ಸ್ಡ್ ಆಗಿರಲ್ಲ. ಪ್ರತಿ ಬಾರಿ ನಿಮ್ಮ ಅಟೆನ್ಷನ್ ಅನ್ನ ಇಂಪ್ರೂವ್ ಮಾಡಿದಾಗ ನಿಮ್ಮ ಇಂಟೆಲಿಜೆನ್ಸ್ ಕೂಡ ಸ್ಟಡಿಲಿ ರೈಸ್ ಆಗುತ್ತೆ. ಇನ್ನು ಮೂರನೇದು, ದ ಸೈನ್ಸ್ ಆಫ್ ಡಿಸ್ಟ್ರಾಕ್ಷನ್. ಡಿಸ್ಟ್ರಾಕ್ಷನ್ ಹಿಂದಿರುವ ರಿಯಲ್ ಸೈನ್ಸ್ ಏನು ಅಂತ ನೋಡೋಣ. ಒಂದು ಅಮೇಸಿಂಗ್ ಫ್ಯಾಕ್ಟ್ ಏನ್ ಗೊತ್ತಾ, ನಮ್ಮ ಬ್ರೈನ್ ನಲ್ಲಿ 2 ಡಿಫ್ರೆಂಟ್ ಸಿಸ್ಟಮ್ ಇದೆ. ಒಂದು ಸಿಸ್ಟಮ್ ಫೋಕಸ್ ಅನ್ನ ಇನ್ಕ್ರೀಸ್ ಮಾಡೋಕೆ, ಇನ್ನೊಂದು ಸಿಸ್ಟಮ್ ಡಿಸ್ಟ್ರಾಕ್ಷನ್ಸ್ ನ ಕಡಿಮೆ ಮಾಡೋಕೆ. ಬ್ರೈನ್ ಸ್ಕ್ಯಾನ್ ಗಳ ಮೂಲಕ ನಮ್ಮ ಸೈಂಟಿಸ್ಟ್ ವೆರಿ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಕನ್ವೆ ಮಾಡಿದ್ದಾರೆ. ನಮ್ಮ ಬ್ರೈನ್ ನಲ್ಲಿ ಫೋಕಸ್ ಅನ್ನ ಮ್ಯಾನೇಜ್ ಮಾಡೋಕೆ 2 ಮುಖ್ಯ ಪಾರ್ಟ್ಸ್ ಇದೆ. ಅದರಲ್ಲಿ ಫಸ್ಟ್ ACC, ಇದು ಟಾಸ್ಕ್ ಎಷ್ಟು ಕಷ್ಟ ಇದೆ ಮತ್ತು ಡಿಸ್ಟ್ರಾಕ್ಷನ್ ಎಷ್ಟು ಜಾಸ್ತಿ ಇದೆ ಅನ್ನೋದನ್ನ ಡಿಟೆಕ್ಟ್ ಮಾಡುತ್ತೆ. ಇದು ಬ್ರೈನ್ಗೆ ಈಗ ಎಕ್ಸ್ಟ್ರಾ ಫೋಕಸ್ ಬೇಕಾ ಅಥವಾ ನಾರ್ಮಲ್ ಫೋಕಸ್ ಸಾಕಾ ಅನ್ನೋ ಸಿಗ್ನಲ್ ಕಳಿಸುತ್ತೆ. ಇದರಲ್ಲಿ ಸೆಕೆಂಡ್ IPS, ಇದು 2 ನಾಬ್ಸ್ ಗುಂಡಿಗಳ ತರ ಕೆಲಸ ಮಾಡುತ್ತೆ. ಮೊದಲ ನಾಬ್ ಫೋಕಸ್ ಅನ್ನ ಇನ್ಕ್ರೀಸ್ ಮಾಡುತ್ತೆ, ಇಂಪಾರ್ಟೆಂಟ್ ಇನ್ಫಾರ್ಮೇಶನ್ ಅನ್ನ ಹೆಚ್ಚು ಹೈಲೈಟ್ ಮಾಡುತ್ತೆ, ಜೊತೆ ಬ್ರೈನ್ ಅದಕ್ಕೆ ಹೆಚ್ಚು ಫೋಕಸ್ ಲೈಟ್ ನೀಡುತ್ತೆ. ಎರಡನೇ ನಾಬ್ ಡಿಸ್ಟ್ರಾಕ್ಷನ್ಸ್ ನ ಕಡಿಮೆ ಮಾಡುತ್ತೆ, ಅಂದ್ರೆ ಅನ್ನೆಸೆಸರಿ ಇನ್ಫಾರ್ಮೇಶನ್, ಬ್ಯಾಕ್ ಗ್ರೌಂಡ್ ನಾಯ್ಸ್, ಅನ್ವಾಂಟೆಡ್ ಸಿಗ್ನಲ್ಸ್ ಇದನ್ನೆಲ್ಲ ರೆಡ್ಯೂಸ್ ಮಾಡುತ್ತೆ. ಸೊ ಫೋಕಸ್ ಅಂದ್ರೆ ಒಂದೇ ಆಕ್ಷನ್ ಅಲ್ಲ, ನಮ್ಮ ಬ್ರೈನ್ ಕಂಟಿನ್ಯೂಸ್ ಆಗಿ 2 ಕೆಲಸ ಮಾಡ್ತಿರತ್ತೆ. ಇಂಪಾರ್ಟೆಂಟ್ ಆಗಿರೋದನ್ನ ಇನ್ಕ್ರೀಸ್ ಮಾಡೋದು, ಇಂಪಾರ್ಟೆಂಟ್ ಇಲ್ಲದೆ ಇರೋದನ್ನ ಕಡಿಮೆ ಮಾಡೋದು. ಈ ಬ್ಯಾಲೆನ್ಸ್ ಸರಿಯಾಗಿ ವರ್ಕ್ ಮಾಡಿದಾಗ ಮಾತ್ರ ನಮ್ಮ ಫೋಕಸ್ ಶಾರ್ಪ್ ಮತ್ತು ಸ್ಟೇಬಲ್ ಆಗಿರುತ್ತೆ. ಅಡಾಪ್ಟೇಷನ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಮೇಲೆ ಬ್ರೈನ್ ಅಡಾಪ್ಟ್ ಆಗೋದ್ರ ಬಗ್ಗೆ ನೋಡೋಣ. ನೀವು ಸೇಮ್ ಡಿಸ್ಟ್ರಾಕ್ಷನ್ಸ್ ನ ಮತ್ತೆ ಮತ್ತೆ ಫೇಸ್ ಮಾಡ್ತಿದ್ರೆ ಬ್ರೈನ್ ಫೋಕಸ್ ಇನ್ಕ್ರೀಸ್ ಆಗಲ್ಲ, ಅದಕ್ಕೆ ಆಲ್ಟರ್ನೇಟ್ ಆಗಿ ಆ ಡಿಸ್ಟ್ರಾಕ್ಷನ್ ನ ಪವರ್ನೇ ಕಡಿಮೆ ಮಾಡುತ್ತೆ. ಸಿಂಪಲ್ ಆಗಿ ತಿಳ್ಕೊಳ್ಳೋದಾದ್ರೆ ನಮ್ಮ ಬ್ರೈನ್ ಆ ಡಿಸ್ಟ್ರಾಕ್ಷನ್ ನ ನಾಟ್ ಇಂಪಾರ್ಟೆಂಟ್ ಅಂತ ರೆಕಗ್ನೈಸ್ ಮಾಡಿ ಅದನ್ನ ಇಗ್ನೋರ್ ಮಾಡೋಕೆ ಸ್ಲೋಲಿ ಕಲಿಯುತ್ತೆ. ನಾಯ್ಸ್ ಇರೋ ಪ್ಲೇಸ್ ನಲ್ಲಿ ನೀವು ಸ್ಟಡಿ ಮಾಡ್ತಿದ್ದೀರಾ ಅನ್ಕೊಳ್ಳಿ, ಸ್ಟಾರ್ಟಿಂಗ್ ನಲ್ಲಿ ಆ ಸೌಂಡ್ ನಿಮಗೆ ಫುಲ್ ಡಿಸ್ಟರ್ಬೆನ್ಸ್ ಕೊಡ್ತಿರತ್ತೆ, ಇರಿಟೇಷನ್, ಮೈಂಡ್ ಸುತ್ತಾಡೋಕೆ ಶುರು ಮಾಡ್ತಿರತ್ತೆ. ಆದ್ರೆ ಸ್ವಲ್ಪ ದಿನ ಪಾಸ್ ಆದ್ಮೇಲೆ ನಮ್ಮ ಬ್ರೈನ್ ಆ ಸೇಮ್ ನಾಯ್ಸ್ಗೆ ರಿಯಾಕ್ಟ್ ಮಾಡೋದನ್ನ ಸ್ಟಾಪ್ ಮಾಡ್ಸತ್ತೆ. ನಮ್ಮ ಬ್ರೈನ್ ಆ ಸೌಂಡ್ ನ ನಾಟ್ ಇಂಪಾರ್ಟೆಂಟ್, ಇಗ್ನೋರ್ ಇಟ್ ಅಂತ ಟ್ಯಾಗ್ ಮಾಡುತ್ತೆ. ಅಟೆನ್ಷನ್ ವರ್ಕ್ಸ್ ಇನ್ ಪಲ್ಸಸ್. ಅಟೆನ್ಷನ್ ಪಲ್ಸ್ ರೀತಿ ಹೇಗೆ ವರ್ಕ್ ಆಗತ್ತೆ ಅಂತ ನೋಡೋಣ. ನಮ್ಮ ಬ್ರೈನ್ ಯಾವಾಗ್ಲೂ ಪರ್ಫೆಕ್ಟ್ ಲೇಸರ್ ಫೋಕಸ್ ಮೋಡ್ ನಲ್ಲಿ ಇರಲ್ಲ. ಸೈಂಟಿಫಿಕ್ ಸ್ಟಡೀಸ್ ಪ್ರಕಾರ ನಮ್ಮ ಅಟೆನ್ಷನ್ ರಿದಮ್ ಪಲ್ಸಸ್ ನಲ್ಲಿ ಕೆಲಸ ಮಾಡ್ತಿರತ್ತೆ. ಒಂದು ಕ್ಷಣ ಡಿಫೋಕಸ್ ಮೋಡ್ ನಲ್ಲಿ, ನೆಕ್ಸ್ಟ್ ಮಿನಿಟ್ ಲೈಟ್ ಸ್ಕ್ಯಾನಿಂಗ್ ಮೋಡ್ ನಲ್ಲಿ. ಅಂದ್ರೆ ನಾವು ಡಿಸ್ಟ್ರಾಕ್ಟ್ ಆಗೋ ರೀತಿ ಫೀಲ್ ಆಗತ್ತೆ. ಅದು ಬ್ರೈನ್ ಡ್ರಿಫ್ಟ್ ಆಗ್ತಿದೆ ಅಂತಲ್ಲ, ಬ್ರೈನ್ ಆಟೋಮೆಟಿಕಲಿ ಸರೌಂಡಿಂಗ್ಸ್ ನ ಸ್ಕ್ಯಾನ್ ಮಾಡೋಕೆ ಸ್ಟಾರ್ಟ್ ಮಾಡತ್ತೆ. ಈ ಹ್ಯಾಬಿಟ್ ಎವಲ್ಯೂಷನ್ ಆಗೋ ಟೈಮ್ ನಲ್ಲಿ ಗ್ರೋ ಆಗಿದ್ದು, ನಮ್ಮನ್ನ ಡೇಂಜರ್ಗಳಿಂದ, ಬೇಟೆಯಾಡೋ ಪ್ರಾಣಿಗಳಿಂದ, ಎನ್ವೈರನ್ಮೆಂಟ್ ಚೇಂಜಸ್ ಇಂದ ಸೇಫ್ ಆಗಿ ಪ್ರೊಟೆಕ್ಟ್ ಮಾಡೋಕೆ ನಮ್ಮ ಬ್ರೈನ್ ಈ ಮೆಕ್ಯಾನಿಸಮ್ ಡೆವಲಪ್ ಮಾಡಿದೆ. ಹಾಗಾಗಿ ಸ್ವಲ್ಪ ಫೋಕಸ್ ಡ್ರಿಫ್ಟ್ ಆಗೋದು ರಾಂಗ್ ಅಲ್ಲ. ಬ್ರೈನ್ ನಮ್ಮನ್ನು ಸೇಫ್ ಆಗಿ ಇಡೋಕೆ ನೇಚರ್ ಈ ಡಿಸೈನ್ ಮಾಡಿದೆ. ಹಾಗಾಗಿ ಅಟೆನ್ಷನ್ ನ ಪಲ್ಸಸ್ ರೀತಿ ನಮ್ಮ ಬ್ರೈನ್ ಯೂಸ್ ಮಾಡ್ತಿರತ್ತೆ. ಇನ್ನು ಫೋರ್ತ್, ವೈ ಅಟೆನ್ಷನ್ ಈಸ್ ಸೂಪರ್ ಪವರ್. ಅಟೆನ್ಷನ್ ಸೂಪರ್ ಪವರ್ ಹೇಗೆ ಅಂತ ನೋಡೋಣ. ಅಟೆನ್ಷನ್ ಅಂದ್ರೆ ಅದು ಜಸ್ಟ್ ಮೆಂಟಲ್ ಸ್ಕಿಲ್ ಮಾತ್ರ ಅಲ್ಲ, ಅದು ನಮ್ಮ ಕಂಪ್ಲೀಟ್ ಲೈಫ್ ನ ಶೇಪ್ ಮಾಡೋ ಸೂಪರ್ ಪವರ್. ಅದೇ ಹೇಗೆ ಗೊತ್ತಾ, ನೀವು ಅಟೆನ್ಷನ್ ಅನ್ನ ಯಾವ ಕಡೆ ಇಡ್ತೀರಾ ಅನ್ನೋದ್ರ ಮೇಲೆ ಅದೇ ನಿಮ್ಮ ಥಾಟ್ಸ್, ನಿಮ್ಮ ಹ್ಯಾಬಿಟ್ಸ್, ನಿಮ್ಮ ಡಿಸಿಷನ್ ಮತ್ತು ನಿಮ್ಮ ಲಾಂಗ್ ಟರ್ಮ್ ಗ್ರೋತ್ ಅನ್ನ ಬಿಲ್ಡ್ ಮಾಡುತ್ತೆ. ನೆಕ್ಸ್ಟ್, ಟ್ರೈನಬಲ್ ಕೆಪಾಸಿಟಿ. ಅಟೆನ್ಷನ್ ಅನ್ನ ಟ್ರೈನ್ ಮಾಡಬಹುದು. ಅಟೆನ್ಷನ್ ಫಿಕ್ಸ್ಡ್ ಅಲ್ಲ ಅಂತ ನಾವು ನೋಡಿದ್ವಿ.
ಮೈಂಡ್ಫುಲ್ನೆಸ್, ಮೆಡಿಟೇಷನ್ ಮತ್ತು ಫೋಕಸ್ ಪ್ರಾಕ್ಟೀಸ್ ಮೂಲಕ ಅಟೆನ್ಷನನ್ನು ಇನ್ನೂ ಹೆಚ್ಚು ಸ್ಟ್ರಾಂಗ್, ಸ್ಟೇಬಲ್ ಮತ್ತು ಪವರ್ಫುಲ್ ಮಾಡಬಹುದು. ಬೆಟರ್ ಅಟೆನ್ಷನ್ ಕಂಟ್ರೋಲ್ ಇದ್ದರೆ ರೆಸಿಲಿಯನ್ಸ್ ಬಿಲ್ಡ್ ಆಗುತ್ತೆ, ನಮ್ಮನ್ನು ಮೆಂಟಲಿ ಸ್ಟ್ರಾಂಗ್ ಮಾಡುತ್ತೆ. ನೀವು ನಿಮ್ಮ ಗೋಲ್ಗೆ ಸ್ಟಿಕ್ ಆಗ್ಬೋದು, ಇಂಪಲ್ಸಿವ್ ಆ್ಯಕ್ಷನ್ ಅವಾಯ್ಡ್ ಮಾಡ್ಬೋದು ಮತ್ತು ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇದ್ರೂ ಕನ್ಸಿಸ್ಟೆಂಟ್ ಆಗಿರ್ಬೋದು. ಬೆಟರ್ ಅಟೆನ್ಷನ್ ನಿಮ್ಮ ಪರ್ಫಾರ್ಮೆನ್ಸನ್ನು ಇನ್ಕ್ರೀಸ್ ಕೂಡ ಮಾಡುತ್ತೆ. ನೀವು ಲೀಡರ್ಶಿಪ್, ಕ್ರಿಯೇಟಿವಿಟಿ, ಸ್ಟಡಿ ಅಥವಾ ಯಾವ ಫೀಲ್ಡ್ನಲ್ಲಾದರೂ ಇರಿ, ಬೆಟರ್ ಅಟೆನ್ಷನ್ ಇದ್ದರೆ ಪರ್ಫಾರ್ಮೆನ್ಸ್ ಇನ್ಕ್ರೀಸ್ ಆಗುತ್ತೆ, ಜೊತೆ ನಿಮ್ಮ ಎಂಗೇಜ್ಮೆಂಟ್ ಹೆಚ್ಚು ಡೀಪ್ ಹಾಗೂ ಮೀನಿಂಗ್ಫುಲ್ ಆಗುತ್ತೆ. ಇನ್ನು ಫಿಫ್ತ್ ಟಿಪ್ಸ್ ಟು ಸ್ಟ್ರೆಂಥನ್ ಯುವರ್ ಅಟೆನ್ಷನನ್ನು ಸ್ಟ್ರೆಂತ್ ಮಾಡೋಕ್ಕೆ ಬೇಕಾದ ಟಿಪ್ಸ್ ಬಗ್ಗೆ ನೋಡೋಣ. ಮೈಂಡ್ಫುಲ್ನೆಸ್ ಆರ್ ಮೆಡಿಟೇಷನ್ ಮಾಡಿದರೆ ಬ್ರೈನ್ ಪ್ರೆಸೆಂಟ್ ಮೂಮೆಂಟ್ನಲ್ಲಿ ಇರೋದಕ್ಕೆ ಟ್ರೈನ್ ಆಗುತ್ತೆ, ಮನಸ್ಸು ಸುತ್ತಾಡೋದು ಕಡಿಮೆ ಆಗುತ್ತೆ, ಅಟೆನ್ಷನ್ ನಿಧಾನವಾಗಿ ಸ್ಟೇಬಲ್ ಹಾಗೂ ಸ್ಟ್ರಾಂಗ್ ಆಗುತ್ತೆ. ಸೆಲೆಕ್ಟಿವ್ ಅಟೆನ್ಷನನ್ನು ಪ್ರಾಕ್ಟೀಸ್ ಮಾಡಿ, ನಾಯ್ಸಿ ಪ್ಲೇಸ್ನಲ್ಲಿದ್ದರೂ ಒಂದು ಸೌಂಡ್ ಅಥವಾ ಒಂದು ಆಬ್ಜೆಕ್ಟ್ ಮೇಲೆ ಮಾತ್ರ ಫೋಕಸ್ ಮಾಡೋದನ್ನ ಪ್ರಾಕ್ಟೀಸ್ ಮಾಡಿ. ಸೆಲೆಕ್ಟಿವ್ ಅಟೆನ್ಷನ್ ಗ್ರ್ಯಾಜುವಲಿ ಬಿಲ್ಡ್ ಆಗಿ ನಿಮ್ಮ ಕಾನ್ಸಂಟ್ರೇಷನ್ ಪವರ್ ಹೆಚ್ಚಾಗುತ್ತೆ. ಅಟೆನ್ಷನ್ ರಿಫ್ಲೆಕ್ಷನ್, ಪ್ರತಿದಿನ ಸ್ವಲ್ಪ ಕ್ಷಣ ರಿಫ್ಲೆಕ್ಟ್ ಮಾಡಿ, ಇವತ್ತು ನನ್ನ ಅಟೆನ್ಷನ್ ಎಲ್ಲಿತ್ತು, ಎಲ್ಲಿ ಹೋಯಿತು ಅಂತ ಕೇಳ್ಕೊಳ್ಳಿ. ಇದು ನಿಮ್ಮ ಇಂಪಾರ್ಟೆಂಟ್ ಕೆಲಸಗಳಿಗೆ ನಿಮ್ಮ ಅಟೆನ್ಷನನ್ನು ಮತ್ತೆ ಹಿಂದಕ್ಕೆ ತರೋಕೆ ಹೆಲ್ಪ್ ಮಾಡುತ್ತೆ. ಲಿಮಿಟ್ ಮಲ್ಟಿ ಟಾಸ್ಕಿಂಗ್, ಒಟ್ಟಿಗೆ ಹಲವು ಥಿಂಕಿಂಗ್ ಟಾಸ್ಕ್ ಮಾಡೋದು ಬ್ರೈನ್ಗೆ ಹೆವಿ ಲೋಡ್. ಒನ್ ಟಾಸ್ಕ್ ಅಟ್ ಅ ಟೈಮ್ ಮಾಡಿದರೆ ಅಟೆನ್ಷನ್ ಕಂಟ್ರೋಲ್, ಮೆಂಟಲ್ ಕ್ಲಾರಿಟಿ ಮತ್ತು ಪರ್ಫಾರ್ಮೆನ್ಸ್ ಇವೆಲ್ಲ ಇನ್ಕ್ರೀಸ್ ಆಗುತ್ತೆ. ಡಿಸೈನ್ ಯುವರ್ ಎನ್ವೈರನ್ಮೆಂಟ್, ಡೀಪ್ ವರ್ಕ್ ಟೈಮ್ನಲ್ಲಿ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಮಾಡಿ, ಫೋನ್ ನೋಟಿಫಿಕೇಶನ್ ಆಫ್ ಮಾಡಿ, ಕ್ಲೀನ್ ಡೆಸ್ಕ್, ಸೈಲೆಂಟ್ ಜಾಗ, ಇವುಗಳು ಫೋಕಸನ್ನು ನ್ಯಾಚುರಲಿ ಇನ್ಕ್ರೀಸ್ ಮಾಡುತ್ತೆ. ಎನ್ವೈರನ್ಮೆಂಟ್ ನೀಟ್ ಇದ್ದರೆ ಮೈಂಡ್ ಕೂಡ ನೀಟ್ ಆಗಿರುತ್ತೆ. ನಮ್ಮ ಅಟೆನ್ಷನ್ನೇ ನಮ್ಮ ನಿಜವಾದ ಮೆಂಟಲ್ ಪವರ್. ಪ್ರತಿದಿನ ಅದನ್ನು ಸ್ವಲ್ಪನಾದರೂ ಸ್ಟ್ರೆಂಥನ್ ಮಾಡ್ತಾ ಬನ್ನಿ. ನಿಮ್ಮ ಲೈಫ್ ಇನ್ನಷ್ಟು ಶಾರ್ಪ್, ಕಾಮ್ ಮತ್ತು ಪ್ರೊಡಕ್ಟಿವ್ ಆಗಿ ಚೇಂಜ್ ಆಗುತ್ತೆ. ಈ ವಿಡಿಯೋ ನಿಮಗೆ ವ್ಯಾಲ್ಯೂ ಆಡ್ ಮಾಡಿದೆ ಅಂತ ಅಂದರೆ ಲೈಕ್ ಮಾಡಿ, ಈ ವಿಡಿಯೋದ ನೀಡಿರೋ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಇನ್ಸೈಟ್ಸ್, ಫೀಡ್ಬ್ಯಾಕ್ ಏನಿದ್ರು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ, ನಾನು ಕೂಡ ತಿಳ್ಕೊಂಡು ಬೆಟರ್ ಆಗೋಕ್ಕೆ ಹೆಲ್ಪ್ ಆಗುತ್ತೆ. ಈ ಬ್ರೈನ್ ಪವರ್ ಪ್ಲೇಲಿಸ್ಟ್ ಕ್ಲಿಕ್ ಮಾಡಿದ್ರೆ ಸ್ಟಾರ್ಟ್ ಟು ಪ್ರೆಸೆಂಟ್ ಬ್ರೈನ್ ರಿಲೇಟೆಡ್ ವಿಡಿಯೋನಲ್ಲಿ ಸಿಗ್ತೀನಿ. ಆ್ಯಂಡ್ ಆ್ಯಸ್ ಆಲ್ವೇಸ್ ರಿಮೆಂಬರ್, ಪ್ಲೀಸ್ ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್.